ಎಲ್ಲರೂ ರೇಷನ್ಯಾಗ ಪ್ಲಾಸ್ಟಿಕ್ ಅಕ್ಕಿ ಅದಂತ ಪಡ್ಕೊತಾರೆ. ಯಾವ ಪ್ಲಾಸ್ಟಿಕ್ ಅಕ್ಕಿನೂ ಇರಂಗಿಲ್ಲ, ಏನಿರಲ್ಲ. ಎಲ್ಲ ಚಲೋನ ಬಂದಿರ್ತಾವೆ. ಏನು ಚಲೋ ಹೊತ್ನಾಗ ಕೊಡ್ಬೇಕಂತಂದ್ರೆ ಸರ್ಕಾರದವ್ರ ಮ್ಯಾಗಿಂದ ಇಳಿದು ಬಂದಿರ್ತಾರನ್ರಿ. ನಮ್ಮ ಕಡೆಯಿಂದನ ತೊಗೊಂಡು ಬೆಳೆದವ್ರ ಕಡೆಯಿಂದನ ತೊಗೊಂಡು ಕೊಟ್ಟಿರ್ತಾರೆ. ತೀರಾ ಅನ್ನೋದು ಭಾಳ ಕೆಟ್ಟಾಗುತ್ತೆ. ಇದು ಯಾವ ಪ್ಲಾಸ್ಟಿಕ್ ಅಕ್ಕಿನೂ ಬಂದಿಲ್ಲ, ಯಾವ ಅಕ್ಕಿನೂ ಬಂದಿಲ್ಲ ನೋಡಿರಿ. ಇಂಥವಕ್ಕೆ ವಿಟಮಿನ್ ಅಕ್ಕಿ ಅಂತಾರೆ, ಕುಚ್ಚಲಕ್ಕಿ ಅಂತಂಗೆ ದಪ್ಪಗೆ ಬರ್ತಾವಲ್ಲ ಆ ಥರದ್ದು ಅಕ್ಕಿನ ಅಂತಾವೆ. ಇವಕ್ಕೆ ಪ್ಲಾಸ್ಟಿಕ್ ಅಕ್ಕಿ ಅಂತ ಹುಟ್ಟಿಸ್ತಾರೆ ಖಾಲಿ ಉಪ್ರಾಟಿ. ಯಾವ ಪ್ಲಾಸ್ಟಿಕ್ ಅಕ್ಕಿನೂ ಬಂದಿರಂಗಿಲ್ಲ ರೀ, ಚಲೋನ ಬಂದಿರ್ತಾವೆ. ಹಳ್ಳ ಸಮಯ ಬಂದಿರಲ್ಲ, ಅಷ್ಟು ಚಲೋ ಅಕ್ಕಿ ಇರ್ತಾವೆ. ನಾನು ತಿನ್ನಕತ್ತ 25 ವರ್ಷ ಆತು. ಇಂಥ ಅಕ್ಕಿ ಇದ್ರಷ್ಟು ಗಟ್ಟಿ ಯಾರೂ ಇಲ್ಲ. ಚಲೋ ಅಕ್ಕಿ ಅಂದ್ರೆ BP ಶುಗರ ಹೆಚ್ಚಾಗೈತಿ. ಇದ್ರಾಗೆ ಶುಗರ್ ಲೆಸ್ ಇರಲ್ಲ, ಏನಿರಲ್ಲ. ಎಂಥ ಚಲೋ ಅಕ್ಕಿ ಬಂದಿರ್ತಾವೆ. ಇವಕ್ಕೆ ಹೆಸರು ಇಡಕ್ಕೆ ಹೋಗ್ಬೇಡ್ರಿ. ಕೊಟ್ಟಿದ್ದ ಪುಣ್ಯ ಅಂತಂದು ದಯವಿಟ್ಟು ಊಟ ಮಾಡಿರಿ. ಇಂಥ ಚಲೋ ಅಕ್ಕಿ ಬರ್ತಾವೆ ನೋಡಿರಿ. ನಾನಂತೂ ದಿನ ಎಲ್ಲದಕ್ಕೂ ಬಳಸ್ತೀನಿ. ಪಡ್ಡಿಗೆ ದೋಸೆಗಂತೂ ಇವನ್ನ ಬಳಸ್ತೀನಿ. ಅಂತ ಚಲೋ ಅಕ್ಕಿ ಬರ್ತಾವೆ. ಚಲೋ ಅಕ್ಕಿ ಹಾಕಕ್ಕೆ ಹೋಗ್ರಿ, ಪಡ್ಡಿ ದೋಸೆ ಬರ್ತಾವೇನ್ರಿ. ಮತ್ತು ಬೇಕು ರೇಷನ್ ಅಕ್ಕಿಗೆ ಯಾವುದೂ ಹೆಸರು ಇಡಕ್ಕೆ ಹೋಗ್ಬೇಡ್ರಿ. ಅಷ್ಟು ಚಲೋ ಅಕ್ಕಿ ಬರ್ತಾವೆ. ನಮಗಂತೂ ಒಂದು ಸಲನೂ ಸ್ವಲ್ಪ ಕೆಟ್ಟದಾಗಿ ಬಂದ್ರೂ ಸ್ವಲ್ಪ ಕೇರ್ಕೊಂಡು ಮಾಡ್ಕೊಂಡು ಹಾಕ್ಕೋರಿ. ಯಾಕೆ ಇದು ಮಾಡ್ಕೋತೀರಿ? ಕೊಟ್ಟ ಅಕ್ಕಿನ ಪುಣ್ಯ, ಇನ್ನೂ ಪುಣ್ಯಕ್ಕೆ ಚಲೋ ಅಕ್ಕಿನ ಕೊಡ್ತಾರೆ. ಚಲೋ ಅಕ್ಕಿ ತೊಗೊಂಡು ತಿಂದು ಏನು ಮಾಡ್ತೀರಿ? ರೇಷನ್ ಅಕ್ಕಿ ಸ್ವಲ್ಪ ಹಸಿ ಮಾಡ್ಕೊರಿ, ಕೇರ್ಕೋರಿ. ಅದನ್ನೂ ಮಾಡೋದಾಗೋದಲ್ಲ ಅಂದ್ರೆ ಹೆಂಗೆ? ಸುಮ್ಮನೆ ಖಾಲಿ ಉಪ್ರಾಟಿ ರೇಷನ್ ಅಕ್ಕಿಗೆ ಹೆಸರು ಇಡಕ್ಕೆ ಹೋಗ್ಬೇಡ್ರಿ.